ಟುಸ್ ಆಗ್ಬಿಡ್ತಾ DCM DK ಶಿವಕುಮಾರ್ ಅವರ ದೆಹಲಿಯ ದಂಡಯಾತ್ರೆ ಏನೂ ಕೂಡ ಕೈಗೂಡುವಂತೆ ಕಾಣ್ತಾ ಇಲ್ಲ. DK ಶಿವಕುಮಾರ್ ಅವರಿಗೆ ಬರೀ ನಿರಾಸೆ 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 ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. 3 ದಿನ ದೆಹಲಿಯಲ್ಲಿ ಇದ್ರೂ ಕೂಡ ಏನೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಟುಸ್ ಆಯ್ತಾ DCM DK ದೆಹಲಿಯ ದಂಡಯಾತ್ರೆ ಎನ್ನುವಂತಹ ಪ್ರಶ್ನೆ ಇದೆ. 3 ದಿನ ದೆಹಲಿಯಲ್ಲಿ ಠಿಕಾಣಿ ಊರಿದ್ರು ಕೂಡ ಯಾವುದೇ ಫಲ ಸಿಕ್ಕಿಲ್ಲ ಅವರಿಗೆ. ಅಧಿಕಾರ ಹಸ್ತಾಂತರದ ಬೇಡಿಕೆಯನ್ನ ಮಂಡಿಸಲು ವರಿಷ್ಠರು ಯಾರು ಕೂಡ ಅವ್ರ ಕೈಗೆ ಸಿಗ್ತಾ ಇಲ್ಲ. DKಶಿ ಪಾಲಿಗೆ ದೆಹಲಿ ದಂಡಯಾತ್ರೆ ಮತ್ತೆ ನಿರಾಸೆ ಕೊಡ್ತಾ ಇದೆ. ದೆಹಲಿಯಿಂದ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ DCM DK ಶಿವಕುಮಾರ್. ಹಲವು ಬಾರಿ CM ಪಟ್ಟಕ್ಕೆ ದೆಹಲಿಗೆ ಹೋಗಿದ್ರು, ನಾಯಕರನ್ನ ಭೇಟಿ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದ್ರು, ಆದರೆ ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಆಗಲೂ DK ಶಿವಕುಮಾರ್ಗೆ ಏನೂ ಸಿಕ್ಕಿರಲಿಲ್ಲ, ಈಗಲೂ ಕೂಡ ಏನೂ ಸಿಗ್ತಾ ಇಲ್ಲ. ಇದೀಗ 3 ದಿನ ದೆಹಲಿಯಲ್ಲಿ ಇದ್ದರೂ ಕೂಡ ಅವರ ಆಸೆಗೆ ತಣ್ಣೀರು ಎರಚಿದಂತ ಆಗ್ತಾ ಇದೆ. ದೆಹಲಿಯಿಂದ ಬೇಸರದಿಂದಾನೇ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ DK ಶಿವಕುಮಾರ್. ಹೀಗಾಗಿ ಅವರು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅವರು ಅಂದುಕೊಂಡಂತೆ ಯಾವುದೂ ಆಗ್ತಾ ಇಲ್ಲ. ದೇವರ ಮೊರೆ ಹೋದರು, ಸ್ವಾಮೀಜಿಗಳ ಮೊರೆ ಹೋದರು, ನಾಗಸಾಧುಗಳೇ ಅವರ ಮನೆಗೆ ಬಂದು ಆಶೀರ್ವಾದವನ್ನು ಮಾಡಿದರು, ದೇವರು ಬಲಗಡೆಯಿಂದ ಹೂವನ್ನು ಕೊಟ್ಟರು, ಯಾವ ಸೂಚನೆ ಕೊಟ್ಟರೂ ಕೂಡ ಸರಿ, ಯಾವ ಸ್ವಾಮೀಜಿಗಳು ಭವಿಷ್ಯವನ್ನು ಹೇಳಿದ್ರೂ ಸರಿ, DK ಶಿವಕುಮಾರ್ ಅವರು ಯಾವ ಪ್ರಯತ್ನಗಳನ್ನು ಮಾಡಿದ್ರೂ ಸರಿ, ಅವರು CM ಆಗುವಂತಹ ಕನಸು ಕನಸಾಗಿಯೇ ಉಳಿತಾ ಇದೆ. ದೆಹಲಿಗೆ ಹೋಗಿದ್ದಂತಹ DK ಶಿವಕುಮಾರ್ 3 ದಿನಗಳ ಕಾಲ ದೆಹಲಿಯಲ್ಲೇ ಕೂತ್ಕೊಂಡಿದ್ರು. ಬೇರೆ ದೇಶಕ್ಕೆ ಪ್ರವಾಸ ಇತ್ತು, ಅವರು ಬೇರೆ ದೇಶಕ್ಕೆ ಹೋಗಬೇಕಾಗಿತ್ತು ದಾವೋಸ್ಗೆ. ಅಲ್ಲಿ ಕೂಡ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ನಾಯಕತ್ವದ ಬದಲಾವಣೆಯ ವಿಚಾರವಾಗಿ CM ಆಗಬೇಕೆನ್ನುವಂತಹ ಆಸೆಯಿಂದ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆನ್ನುವಂತಹ ವಿಚಾರದಿಂದ, ವರಿಷ್ಠರನ್ನು ಭೇಟಿ ಮಾಡಬೇಕೆನ್ನುವಂತಹ ವಿಚಾರದಿಂದ ಅವರು ಕಾಯ್ತಾ ಇದ್ರು. ಆದರೆ ಏನೂ ವರ್ಕೌಟ್ ಆಗ್ತಾ ಇಲ್ಲ. DK ಶಿವಕುಮಾರ್ ಬಣದ ನಾಯಕರು ಅವರನ್ನು ಬೆಂಬಲ ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಈ ಒಂದು ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಮುಖ್ಯವಾಗಿ ಅವರ ಕೈಗೆ ವರಿಷ್ಠ ನಾಯಕರು ಯಾರೂ ಸಿಗುತ್ತಾ ಇಲ್ಲ. ರಾಹುಲ್ ಗಾಂಧಿ ಅಂತೂ ಮೊದಲೇ ಸಿಗ್ತಾ ಇಲ್ಲ. ಬೇರೆ ಬೇರೆ ನಾಯಕರಿಗೆ ಟೈಮ್ ಕೊಡುವಂತಹ ರಾಹುಲ್ ಗಾಂಧಿ DK ಶಿವಕುಮಾರ್ ಅವರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನುವಂತಹ ದೊಡ್ಡ ಪ್ರಶ್ನೆ ಕಾಂಗ್ರೆಸ್ನಲ್ಲಿದೆ. DK ಶಿವಕುಮಾರ್ ಅವರು ಎಷ್ಟು ಕಾದರೂ ಕೂಡ ಅವರು ಬಯಸಿದಂತಹ ಸ್ಥಾನ ಸಿಗುತ್ತಾನೇ ಇಲ್ಲ. ಏನು ಮಾಡಬೇಕು ಏನಿಲ್ಲ ಒಂದು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಬಜೆಟನ್ನು ಮಂಡನೆ ಮಾಡೋಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ, ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಹೇಳಿ ಓಡಾಡ್ತಾ ಇದ್ದಾರೆ, ಗುದ್ದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಏನೂ ಕೂಡ ಆಗ್ತಾ ಇಲ್ಲ. ಹೈಕಮಾಂಡ್ ನಾಯಕರ ನಿರ್ಧಾರ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ವರಿಷ್ಠರು ಇವ್ರ ಕೈಗೆ ಸಿಗ್ತಾ ಇಲ್ಲ. ಸತತವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇಂದು ಕೂಡ ಇವರು ಬರಿಗೈಯಲ್ಲಿ ನಿರಾಸೆಯಲ್ಲಿ ಬೆಂಗಳೂರಿಗೆ ವಾಪಸ್ ಆಗಿಬಿಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲ ಮುಗಿಯೋ ಥರ ಕಾಣ್ತಾ ಇಲ್ಲ. DCM DK ಶಿವಕುಮಾರ್ ಅವರಿಗೆ ಮೊದಲಿನಿಂದಲೂ ಕೂಡ ನಿರಾಸೆ ಹೆಂಗಾಗಿತ್ತು, ಈ ಬಾರಿ ಕೂಡ ಅದೇ ನಿರಾಸೆ ಆಗಿದೆ. ಬರಿಗೈಯಲ್ಲೇ ವಾಪಸ್ ಆಗ್ತಾ ಇದ್ದಾರೆ, ಏನು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.